ಬಡ್ಡಿ ಬಕಾಸುರರ ವಿರುದ್ಧ ಸರ್ಕಾರ ಪ್ರಯೋಗಿಸಿರುವಂತಹ ಸುಗ್ರೀವಾಜ್ಞೆ ಪೇಪರ್ ಮೇಲಿನ ಹುಲಿಯಾಗಿದೆ. ಆದ್ರೆ ಇದಕ್ಕೆ ಫೈನಾನ್ಸ್ ಸಿಬ್ಬಂದಿ ಸೊಪ್ಪು ಹಾಕ್ತಾನೆ ಇಲ್ಲ. ಒಂಟಿ ಮಹಿಳೆಯರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಬಡ್ಡಿ ದಂಧೆಕೋರರ ದೌರ್ಜನ್ಯ ತಾಳಲಾರದೆ ಊರು ತೊರೆಯುತ್ತಿದ್ದಾರೆ ಮಹಿಳೆಯರು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರದ ಸುಗ್ರೀವಾಜ್ಞೆಗೆ ಫೈನಾನ್ಸ್ ಸೆಡ್ಡು. ಬಡ್ಡಿ ಬಕಾಸುರರ ಕಿರುಕುಳಕ್ಕೆ ಬೀಳದ ಬ್ರೇಕ್. ಈಗಿಲ್ಲ ನಮ್ ಕಡೆ ನಿಗಂಗಿಲ್ಲ. ನಾವೇನ್ ಮಾಡೋಣ? ಏನ್ ಸಾಯುನು ನೀನ್ ರೊಕ್ಕತ್ತಾಗಿ ನಾವ್ ಸಾಯುನು ಹಂಗಾರ ನಾವ್ ಸಾಯುನು ನೀನ್ ರೊಕ್ಕತ್ತಾಗೆ ಎಷ್ಟು ಟೈಮಿಂಗ್ ಕೊಟ್ಟಿದೀಪ? 15 ದಿನ ಟೈಮಿಂಗ್ ಕೊಟ್ಟಿದಿ, ಲೋನ್ ಕೊಡಾತಿದಿ. ಬಡ್ಡಿ ದಂಧೆಕೋರರ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗಿಸಿದೆ. ಆದ್ರೆ ಅದಕ್ಕೂ ಫೈನಾನ್ಸ್ ಸಿಬ್ಬಂದಿ ಸೊಪ್ಪು ಹಾಕುತ್ತಿಲ್ಲ. ಅದೇನ್ ಮಾಡ್ಕೊಳ್ತೀರಾ ಅಂತ ಅಧಿಕಾರಿಗಳಿಗೆ ಸೆಡ್ಡು ಹೊಡೆಯುತ್ತಿದ್ದಾರೆ. ರಾಜ್ಯದ ವಿವಿಧೆಡೆ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ. ಗಡಿ ಜಿಲ್ಲೆ ಬೆಳಗಾವಿ, ಧಾರವಾಡದಲ್ಲಿ ಬಡ್ಡಿ ಹಣ ನೀಡುವಂತೆ ಮಹಿಳೆಯರಿಗೆ ಧಮಕಿ ಹಾಕ್ತಿದ್ದಾರಂತೆ. ಕಟ್ಟುದ್ರ ನಮ್ ಕಡೆ ರೊಕ್ಕಿಲ್ಲ. ಇದ್ದಾಗ ಕಟ್ತೇವೆ ಹೋಗ್ ನಮ್ಮ ಹಣ ವಾಪಸ್ ಕೊಡುವಂತೆ ಮನೆಗೆ ಲಗ್ಗೆ ಇಡುವ ಬಡ್ಡಿ ಬಕಾಸುರರು ಕಿರುಕುಳ ನೀಡುತ್ತಿದ್ದಾರಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಬಸಾಪುರ, ಕಟ್ಟಂಬಳ್ಳಿ, ವಂಟಮುರಿ, ಹಗದಾಳ ಗ್ರಾಮಗಳಲ್ಲಿ ಫೈನಾನ್ಸ್ ಆಟಾಟೋಪ ಜೋರಾಗಿದೆ. ಹಣ ತುಂಬದಿದ್ರೆ ಆಧಾರ್, ರೇಷನ್ ಕಾರ್ಡ್ ರದ್ದು ಮಾಡುವುದಾಗಿ ಬೆದರಿಕೆ ಹಾಕ್ತಿದ್ದಾರಂತೆ. ಫೈನಾನ್ಸ್ ಸಿಬ್ಬಂದಿಯಿಂದ ರಕ್ಷಣೆ ನೀಡುವಂತೆ ಮಹಿಳೆಯರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಏನಂತಾರಿ ಬಂದ್ ಕುಂಡ್ತಾರೆ, ನಿಮ್ಗ ಕೊಳಗೆ ತಾಳಿ ಮಾರ್ರಿ, ಕಿವಿಯಾಗಿನ ಸಾಮಾನ ಮಾರ್ರಿ, ತಂದು ಕಟ್ರಿ ಅಂತಾರಿ ಸರ್. ಇವು ಎಲ್ಲ ತಂದ್ ತುಂಬಿ ನಮ್ಗೆ ಸಾಕಾಗಿತ್ರಿ ಸರ್. ಮೈಮ್ಯಾಗಿನ ಬಂಗಾರ ಎಲ್ಲ ಬತ್ತಿ ಹೋಗಿದ್ದೇವ್ರಿ ಸರ್. ಈಗ ಒಟ್ಟಿ ಫ್ರೀ ಆಗಿದ್ದೇವ್ರಿ ಸರ್. ನಮ್ಗೆ ತೆಗೆದು ಇಲ್ಲಿ ದುಡ್ಡು ತುಂಬೆ ಒಂದ್ರ ಸರ್. ಇತ್ತ ಧಾರವಾಡದಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರೆದಿದೆ. ಬಡ್ಡಿ ದಂಧೆಕೋರರ ಹಣದ ಆಸೆಗೆ ಚಿಕ್ಕಮಲ್ಲಿಗವಾಡ ಗ್ರಾಮದ ಜನ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. 12 ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿರೋ ಮಹಿಳೆಯರು ಸಾಲ ತೀರಿಸಲಾಗದೆ ಕಂಗಾಲಾಗಿದ್ದಾರೆ. ಊರ್ ಬಿಟ್ಟವ್ರದ್ದು ಕಟ್ಟ ಅಂತಾರ್ರಿ. ಹೊಳ್ಳಿ ಏನಾರ ಮಾಡ್ರಿ, ಒಟ್ಟು ರೊಕ್ಕ ಕಟ್ರಿ, ನೀವು ಬಸ್ ಸ್ಟಾಂಡ್ ನಿಂದ್ರಿ, ರೋಡಿಗೆ ನಿಂದ್ರಿ, ಹಿಂಗೆಲ್ಲ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರ್ರಿ. ಇಲ್ಲಿ ನಂದು ಅಂಗಡಿ ಬಿಸ್ನೆಸ್ ಐತ್ರಿ. ಅಂಗಡಿ ವ್ಯಾಪಾರ ಮಾಡಕ್ ಆಗತ್ತಿಲ್ರಿ ನನಗ ಅವರಿಂದಾಗಿ. ಮನ್ಯಾಗ ಗಂಡ ಹೆಂಡತಿ ಗದ್ಲ್ರಿ. ಹಿಂಗಾಗಿ ಹೊಳ್ಳಿ ನನ್ ಮನಿ ಲೀಸ್ ಹಾಕಿನೂ ನಾ ಅಮೌಂಟ್ ಕಟ್ಟಿದೇನ್ರಿ. ಆ ಟೈಮ್ದಾಗ ಈಗ ಇಬ್ರು ಊರ್ ಬಿಟ್ಟಿದ್ರಿ, ಅವ್ರದೆಲ್ಲ 50,000 ಗಟ್ಲೆ ನಾ ಕೈಲಿಂದ ಹಾಕಿ ಕಟ್ಟಿದೇರಿ. ಯಾಕಂದ್ ನಡಕಾಯಿ ಕೊಡ್ಸಿದಿರಿ, ಕಟ್ರಿ ಅನ್ನೋದಕ್ಕಾಗಿ ಅವ್ರದ್ದು 50,000 1 ಲಕ್ಷ ಕೈಲಿಂದ ಹಾಕಿದೇನ್ರಿ ನಾ. ಅದು ಅಮೌಂಟ್ನು ಬಂದಿಲ್ರಿ. ಅವರು ಇನ್ನು ಮಟ ಆದ್ರೂ ಊರಾಗ ಪತ್ತೇನು ಇಲ್ರಿ, ಇಂತಲ್ಲಿ ಅದಾರನ್ನು ಸುಳಿಯೂನು ಇಲ್ರಿ. 4 ಮಂದಿ ತಾನು ಊರ್ ಬಿಟ್ಟವ್ರಿ ನಮ್ಮಲ್ಲಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಕುಟುಂಬಗಳು ಊರು ತೊರೆಯುತ್ತಿದೆ. ಬಡ್ಡಿ ಬಕಾಸುರರ ಕಿರುಕುಳ ತಾಳಲಾರದೆ ನೋವು ಅನುಭವಿಸುತ್ತಿದ್ದಾರೆ. ಸರ್ಕಾರವೇ ನಿರ್ಬಂಧ ಹಾಕಿದ್ರೂ ಒಪ್ಪದ ಫೈನಾನ್ಸ್ ಸಿಬ್ಬಂದಿ ಸರ್ಕಾರ ಸಾಲ ಪಡೆದಿದೆಯಾ, ಸರ್ಕಾರ ಸಾಲ ತೀರಿಸುತ್ತಾ ಅಂತ ನಿಂದಿಸುತ್ತಿದ್ದಾರೆ. ಸರ್ಕಾರದ ಸುಗ್ರೀವಾಜ್ಞೆ ಅಸ್ತ್ರ ಕಾಗದದ ಹುಲಿ ಆಯ್ತಾ ಅನ್ನೋ ಅನುಮಾನ ಮೂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಡ್ಡಿ ಬಕಾಸುರರ ವಿರುದ್ಧ ಸರ್ಕಾರ ಪ್ರಯೋಗಿಸಿರುವಂತಹ ಸುಗ್ರೀವಾಜ್ಞೆ ಪೇಪರ್ ಮೇಲಿನ ಹುಲಿಯಾಗಿದೆ. ಆದ್ರೆ ಇದಕ್ಕೆ ಫೈನಾನ್ಸ್ ಸಿಬ್ಬಂದಿ ಸೊಪ್ಪು ಹಾಕ್ತಾನೆ ಇಲ್ಲ. ಒಂಟಿ ಮಹಿಳೆಯರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಬಡ್ಡಿ ದಂಧೆಕೋರರ ದೌರ್ಜನ್ಯ ತಾಳಲಾರದೆ ಊರು ತೊರೆಯುತ್ತಿದ್ದಾರೆ ಮಹಿಳೆಯರು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರದ ಸುಗ್ರೀವಾಜ್ಞೆಗೆ ಫೈನಾನ್ಸ್ ಸೆಡ್ಡು. ಬಡ್ಡಿ ಬಕಾಸುರರ ಕಿರುಕುಳಕ್ಕೆ ಬೀಳದ ಬ್ರೇಕ್. ಈಗಿಲ್ಲ ನಮ್ ಕಡೆ ನಿಗಂಗಿಲ್ಲ. ನಾವೇನ್ ಮಾಡೋಣ? ಏನ್ ಸಾಯುನು ನೀನ್ ರೊಕ್ಕತ್ತಾಗಿ ನಾವ್ ಸಾಯುನು ಹಂಗಾರ ನಾವ್ ಸಾಯುನು ನೀನ್ ರೊಕ್ಕತ್ತಾಗೆ ಎಷ್ಟು ಟೈಮಿಂಗ್ ಕೊಟ್ಟಿದೀಪ? 15 ದಿನ ಟೈಮಿಂಗ್ ಕೊಟ್ಟಿದಿ, ಲೋನ್ ಕೊಡಾತಿದಿ. ಬಡ್ಡಿ ದಂಧೆಕೋರರ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗಿಸಿದೆ. ಆದ್ರೆ ಅದಕ್ಕೂ ಫೈನಾನ್ಸ್ ಸಿಬ್ಬಂದಿ ಸೊಪ್ಪು ಹಾಕುತ್ತಿಲ್ಲ. ಅದೇನ್ ಮಾಡ್ಕೊಳ್ತೀರಾ ಅಂತ ಅಧಿಕಾರಿಗಳಿಗೆ ಸೆಡ್ಡು ಹೊಡೆಯುತ್ತಿದ್ದಾರೆ. ರಾಜ್ಯದ ವಿವಿಧೆಡೆ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ. ಗಡಿ ಜಿಲ್ಲೆ ಬೆಳಗಾವಿ, ಧಾರವಾಡದಲ್ಲಿ ಬಡ್ಡಿ ಹಣ ನೀಡುವಂತೆ ಮಹಿಳೆಯರಿಗೆ ಧಮಕಿ ಹಾಕ್ತಿದ್ದಾರಂತೆ. ಕಟ್ಟುದ್ರ ನಮ್ ಕಡೆ ರೊಕ್ಕಿಲ್ಲ. ಇದ್ದಾಗ ಕಟ್ತೇವೆ ಹೋಗ್ ನಮ್ಮ ಹಣ ವಾಪಸ್ ಕೊಡುವಂತೆ ಮನೆಗೆ ಲಗ್ಗೆ ಇಡುವ ಬಡ್ಡಿ ಬಕಾಸುರರು ಕಿರುಕುಳ ನೀಡುತ್ತಿದ್ದಾರಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಬಸಾಪುರ, ಕಟ್ಟಂಬಳ್ಳಿ, ವಂಟಮುರಿ, ಹಗದಾಳ ಗ್ರಾಮಗಳಲ್ಲಿ ಫೈನಾನ್ಸ್ ಆಟಾಟೋಪ ಜೋರಾಗಿದೆ. ಹಣ ತುಂಬದಿದ್ರೆ ಆಧಾರ್, ರೇಷನ್ ಕಾರ್ಡ್ ರದ್ದು ಮಾಡುವುದಾಗಿ ಬೆದರಿಕೆ ಹಾಕ್ತಿದ್ದಾರಂತೆ. ಫೈನಾನ್ಸ್ ಸಿಬ್ಬಂದಿಯಿಂದ ರಕ್ಷಣೆ ನೀಡುವಂತೆ ಮಹಿಳೆಯರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಏನಂತಾರಿ ಬಂದ್ ಕುಂಡ್ತಾರೆ, ನಿಮ್ಗ ಕೊಳಗೆ ತಾಳಿ ಮಾರ್ರಿ, ಕಿವಿಯಾಗಿನ ಸಾಮಾನ ಮಾರ್ರಿ, ತಂದು ಕಟ್ರಿ ಅಂತಾರಿ ಸರ್. ಇವು ಎಲ್ಲ ತಂದ್ ತುಂಬಿ ನಮ್ಗೆ ಸಾಕಾಗಿತ್ರಿ ಸರ್. ಮೈಮ್ಯಾಗಿನ ಬಂಗಾರ ಎಲ್ಲ ಬತ್ತಿ ಹೋಗಿದ್ದೇವ್ರಿ ಸರ್. ಈಗ ಒಟ್ಟಿ ಫ್ರೀ ಆಗಿದ್ದೇವ್ರಿ ಸರ್. ನಮ್ಗೆ ತೆಗೆದು ಇಲ್ಲಿ ದುಡ್ಡು ತುಂಬೆ ಒಂದ್ರ ಸರ್.
ಇತ್ತ ಧಾರವಾಡದಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರೆದಿದೆ. ಬಡ್ಡಿ ದಂಧೆಕೋರರ ಹಣದ ಆಸೆಗೆ ಚಿಕ್ಕಮಲ್ಲಿಗವಾಡ ಗ್ರಾಮದ ಜನ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. 12 ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿರೋ ಮಹಿಳೆಯರು ಸಾಲ ತೀರಿಸಲಾಗದೆ ಕಂಗಾಲಾಗಿದ್ದಾರೆ. ಊರ್ ಬಿಟ್ಟವ್ರದ್ದು ಕಟ್ಟ ಅಂತಾರ್ರಿ. ಹೊಳ್ಳಿ ಏನಾರ ಮಾಡ್ರಿ ಒಟ್ ರೊಕ್ಕ ಕಟ್ರಿ, ನೀವು ಬಸ್ ಸ್ಟಾಂಡ್ ನಿಂದ್ರಿ, ರೋಡಿಗೆ ನಿಂದ್ರಿ, ಹಿಂಗೆಲ್ಲಾ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರ್ರಿ. ಇಲ್ಲಿ ನಂದ್ ಅಂಗಡಿ ಬಿಸ್ನೆಸ್ ಐತ್ರಿ, ಅಂಗಡಿ ವ್ಯಾಪಾರ ಮಾಡಕ್ ಆಗತ್ತಿಲ್ರಿ ನನಗ ಅವರಿಂದಾಗಿ. ಮನ್ಯಾಗ ಗಂಡ ಹೆಂಡತಿಗ್ ಗದ್ಲ್ರಿ. ಹಿಂಗಾಗಿ ಹೊಳ್ಳಿ ನನ್ ಮನಿ ಲೀಸ್ ಹಾಕಿನೂ ನಾ ಅಮೌಂಟ್ ಕಟ್ಟಿದೇನ್ರಿ. ಆ ಟೈಮ್ದಾಗ ಈಗ ಇಬ್ರು ಊರ್ ಬಿಟ್ಟಿದ್ರಿ, ಅವ್ರದೆಲ್ಲಾ 50,000 ಗಟ್ಲೆ ನಾ ಕೈಲಿಂದ ಹಾಕಿ ಕಟ್ಟಿದೇರಿ. ಯಾಕಂದ್ ನಡಕಾಯಿ ಕೊಡ್ಸಿದಿರಿ, ಕಟ್ರಿ ಅನ್ನೋದಕ್ಕಾಗಿ ಅವ್ರದ್ದು 50,000 1 ಲಕ್ಷ ಕೈಲಿಂದ ಹಾಕಿದೇನ್ರಿ ನಾ. ಅದು ಅಮೌಂಟ್ನು ಬಂದಿಲ್ರಿ. ಅವ್ರು ಇನ್ನು ಮಟ ಆದ್ರೂ ಊರಾಗ ಪತ್ತೇನು ಇಲ್ರಿ, ಇಂತಲ್ಲಿ ಅದಾರನ್ನು ಸುಳಿಯೂನು ಇಲ್ರಿ. 4 ಮಂದಿ ತಾನು ಊರ್ ಬಿಟ್ಟವ್ರಿ ನಮ್ಮಲ್ಲಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಕುಟುಂಬಗಳು ಊರು ತೊರೆಯುತ್ತಿದೆ. ಬಡ್ಡಿ ಬಕಾಸುರರ ಕಿರುಕುಳ ತಾಳಲಾರದೆ ನೋವು ಅನುಭವಿಸುತ್ತಿದ್ದಾರೆ. ಸರ್ಕಾರವೇ ನಿರ್ಬಂಧ ಹಾಕಿದ್ರೂ ಒಪ್ಪದ ಫೈನಾನ್ಸ್ ಸಿಬ್ಬಂದಿ ಸರ್ಕಾರ ಸಾಲ ಪಡೆದಿದೆಯಾ, ಸರ್ಕಾರ ಸಾಲ ತೀರಿಸುತ್ತಾ ಅಂತ ನಿಂದಿಸುತ್ತಿದ್ದಾರೆ. ಸರ್ಕಾರದ ಸುಗ್ರೀವಾಜ್ಞೆ ಅಸ್ತ್ರ ಕಾಗದದ ಹುಲಿ ಆಯ್ತಾ ಅನ್ನೋ ಅನುಮಾನ ಮೂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಡ್ಡಿ ಬಕಾಸುರರ ವಿರುದ್ಧ ಸರ್ಕಾರ ಪ್ರಯೋಗಿಸಿರುವಂತಹ ಸುಗ್ರೀವಾಜ್ಞೆ ಪೇಪರ್ ಮೇಲಿನ ಹುಲಿಯಾಗಿದೆ. ಆದ್ರೆ ಇದಕ್ಕೆ ಫೈನಾನ್ಸ್ ಸಿಬ್ಬಂದಿ ಸೊಪ್ಪು ಹಾಕ್ತಾನೆ ಇಲ್ಲ. ಒಂಟಿ ಮಹಿಳೆಯರಿಗೆ ಧಮಕಿ ಹಾಕ್ತಾ ಇದ್ದಾರೆ. ಬಡ್ಡಿ ದಂಧೆಕೋರರ ದೌರ್ಜನ್ಯ ತಾಳಲಾರದೆ ಊರು ತೊರೆಯುತ್ತಿದ್ದಾರೆ ಮಹಿಳೆಯರು. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸರ್ಕಾರದ ಸುಗ್ರೀವಾಜ್ಞೆಗೆ ಫೈನಾನ್ಸ್ ಸೆಡ್ಡು. ಬಡ್ಡಿ ಬಕಾಸುರರ ಕಿರುಕುಳಕ್ಕೆ ಬೀಳದ ಬ್ರೇಕ್. ಈಗಿಲ್ಲ, ನಮ್ ಕಡೆ ನಿಗಂಗಿಲ್ಲ. ನಾವೇನ್ ಮಾಡೋಣ? ಏನ್ ಸಾಯುನು ನಿನ್ ರೊಕ್ಕಕ್ಕಾಗಿ? ನಾವ್ ಸಾಯುನು ಹಂಗಾರ? ನಾವ್ ಸಾಯುನು ನಿನ್ ರೊಕ್ಕಕ್ಕಾಗಿ? ಎಷ್ಟು ಟೈಮಿಂಗ್ ಕೊಟ್ಟಿದೀಪ? 15 ದಿನ ಟೈಮಿಂಗ್ ಕೊಟ್ಟಿದಿ, ಲೋನ್ ಕೊಡಾತಿದಿ. ಬಡ್ಡಿ ದಂಧೆಕೋರರ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗಿಸಿದೆ. ಆದ್ರೆ ಅದಕ್ಕೂ ಫೈನಾನ್ಸ್ ಸಿಬ್ಬಂದಿ ಸೊಪ್ಪು ಹಾಕುತ್ತಿಲ್ಲ. ಅದೇನ್ ಮಾಡ್ಕೊಳ್ತೀರಾ ಅಂತ ಅಧಿಕಾರಿಗಳಿಗೆ ಸೆಡ್ಡು ಹೊಡೆಯುತ್ತಿದ್ದಾರೆ. ರಾಜ್ಯದ ವಿವಿಧೆಡೆ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ. ಗಡಿ ಜಿಲ್ಲೆ ಬೆಳಗಾವಿ, ಧಾರವಾಡದಲ್ಲಿ ಬಡ್ಡಿ ಹಣ ನೀಡುವಂತೆ ಮಹಿಳೆಯರಿಗೆ ಧಮಕಿ ಹಾಕ್ತಿದ್ದಾರಂತೆ. ಕಟ್ಟುದಿಲ್ಲ, ನಮ್ ಕಡೆ ರೊಕ್ಕಿಲ್ಲ. ಇದ್ದಾಗ ಕಟ್ತೇವೆ, ಹೋಗ್ ನಮ್ಮ ಹಣ ವಾಪಸ್ ಕೊಡುವಂತೆ ಮನೆಗೆ ಲಗ್ಗೆ ಇಡುವ ಬಡ್ಡಿ ಬಕಾಸುರರು ಕಿರುಕುಳ ನೀಡುತ್ತಿದ್ದಾರಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆ ಬಸ್ಸಾಪುರ, ಕಟ್ಟಂಬಳ್ಳಿ, ವಂಟಮುರಿ, ಹಗದಾಳ ಗ್ರಾಮಗಳಲ್ಲಿ ಫೈನಾನ್ಸ್ ಆಟಾಟೋಪ ಜೋರಾಗಿದೆ. ಹಣ ತುಂಬದಿದ್ರೆ ಆಧಾರ್, ರೇಷನ್ ಕಾರ್ಡ್ ರದ್ದು ಮಾಡುವುದಾಗಿ ಬೆದರಿಕೆ ಹಾಕ್ತಿದ್ದಾರಂತೆ. ಫೈನಾನ್ಸ್ ಸಿಬ್ಬಂದಿಯಿಂದ ರಕ್ಷಣೆ ನೀಡುವಂತೆ ಮಹಿಳೆಯರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಏನಂತಾರಿ ಬಂದ್ ಕುಂಡ್ತಾರಿ, ನಿಮ್ಗ ಕೊಳಗೆ ತಾಳಿ ಮಾರ್ರಿ, ಕಿವಿಯಾಗಿನ ಸಾಮಾನ ಮಾರ್ರಿ, ತಂದು ಕಟ್ರಿ ಅಂತಾರಿ ಸರ್. ಇವು ಎಲ್ಲ ತಂದ್ ತುಂಬಿ ನಮ್ಗೆ ಸಾಕಾಗಿತ್ರಿ ಸರ್. ಮೈಮ್ಯಾಗಿನ ಬಂಗಾರ ಎಲ್ಲ ಬತ್ತೋಗಿದ್ದೇವ್ರಿ ಸರ್. ಈಗ ಹೊಟ್ಟಿ ಫ್ರೀ ಆಗಿದ್ದೇವ್ರಿ ಸರ್. ನಮ್ಗೆ ದಗದು ಇಲ್ದ ದುಡ್ಡು ತುಂಬೆ ಒಂದ್ರ ಸರ್. ಇತ್ತ ಧಾರವಾಡದಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿ ಮುಂದುವರೆದಿದೆ. ಬಡ್ಡಿ ದಂಧೆಕೋರರ ಹಣದ ಆಸೆಗೆ ಚಿಕ್ಕಮಲ್ಲಿಗವಾಡ ಗ್ರಾಮದ ಜನ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. 12 ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿರೋ ಮಹಿಳೆಯರು ಸಾಲ ತೀರಿಸಲಾಗದೆ ಕಂಗಾಲಾಗಿದ್ದಾರೆ. ಊರ್ ಬಿಟ್ಟವ್ರದ್ದು ಕಟ್ಟ ಅಂತಾರ್ರಿ. ಹೊಳ್ಳಿ ಏನಾರ ಮಾಡ್ರಿ ಒಟ್ ರೊಕ್ಕ ಕಟ್ರಿ, ನೀವು ಬಸ್ ಸ್ಟಾಂಡ್ ನಿಂದ್ರಿ, ರೋಡಿಗೆ ನಿಂದ್ರಿ, ಹಿಂಗೆಲ್ಲಾ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರ್ರಿ. ಇಲ್ಲಿ ನಂದ್ ಅಂಗಡಿ ಬಿಸ್ನೆಸ್ ಐತ್ರಿ, ಅಂಗಡಿ ವ್ಯಾಪಾರ ಮಾಡಕ್ ಆಗತ್ತಿಲ್ರಿ ನನಗ ಅವರಿಂದ.